ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಿದ್ಯಾ? ಗಾಬರಿ ಆಗ್ಬೇಡ. ನಾನೇ ನಿಮ್ಮ ಅಕ್ಕೆ ಹೊಡಿಯಕ್ಕೆ ಅಂತ ಕೈ ಎತ್ತಿಲ್ಲ. ದೀಪಂಗ್ ಹೊಡಿಯಕ್ಕೆ ಅಂತ ಎತ್ತಿದ ಕೈನ ನಾನು ಹಿಡ್ಕೊಂಡೆ ಅಷ್ಟೇ. ಅವ್ರು ಯಾಕೆ ದೀಪ ಅವ್ರಿಗೆ ಹೊಡೆಯಕ್ಕೆ ಹೋಗ್ತಾರೆ? ಅದನ್ನ ಅವ್ರನ್ನೇ ಕೇಳು. ಚಿರು, ನಾನು ಇಂಪಾರ್ಟೆಂಟ್ ಕೆಲಸದ ಮೇಲೆ ಮನೆಯಿಂದ ಹೊರಡ್ತಾ ಇದ್ದೀನಿ. ಇವಳು ಕಣ್ಣು ಕಾಣದೇ ಇರೋಳ್ ಥರ ಸೀದಾ ಬಂದು ಮೈ ಮೇಲೆ ಬಿದ್ಲು. ಯಾಕೆ ಅಂತ ಕೇಳಿದ್ರೆ ಏನೋ ವೇದ ಅಂತ ಎಲ್ಲ ಹೇಳ್ತಾ ಇದ್ದಾಳೆ. ಚೂರು ಕಾಮನ್ ಸೆನ್ಸ್ ಇಲ್ದೇ ಇರೋ ಇಡಿಯಟ್ ಇವಳು. ಎಕ್ಸ್ಕ್ಯೂಸ್ ಮೀ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ದೀಪ ಬೇಕು ಅಂತ ಗುದ್ಲಿಲ್ಲ. ಅಕಸ್ಮಾತ್ ಗುದ್ಲು ಸಾರಿ ಕೂಡ ಕೇಳಿದ್ಲು. ಆದ್ರೆ ಇವರೇ ಚಿರು ಅವಳನ್ನ ಬೆಕ್ಕಿಗೊಳಿಸಿ ಕೆಟ್ಟದಾಗಿ ಮಾತಾಡಿದ್ದು. ಅದಕ್ಕೆ ದೀಪ ಸಂಜಯಿಸಿ ಕೊಡಕ್ ಹೋದ್ಲು. ಇವ್ರಿಗೆ ಕೋಪ ತಡೆಯಕ್ಕಾಗಿಲ್ಲ, ಅವಳ ಮೇಲೆ ಕೈ ಮಾಡಕ್ ಹೋದ್ರು, ನಾನು ತಡೆದೆ ಅಷ್ಟೇ. ಅಲ್ಲ, ದೀಪನ್ ಎಲ್ರು ಏನ್ ಅನ್ಕೊಂಡಿದ್ದೀರಾ? ಇವಳ ಮೇಲೆ ಕೈ ಮಾಡೋ ಅಧಿಕಾರನ ಯಾರು ಕೊಟ್ರು ಚಿರು ಇವರಿಗೆ? ನನಗೆ ಯಾರು ಅಧಿಕಾರ ಕೊಡಬೇಕಾಗಿಲ್ಲ. ಅದು ಅಲ್ಲದೆ ಈ ಮನೇಲಿ ನಾನು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಾನು ಯಾರಿಂದನೂ ತಿಳ್ಕೊಬೇಕಾಗಿಲ್ಲ. ಹಾಗನ್ಕೊಂಡಿರೋದು ಅವ್ರ ಭ್ರಮೆ ಚಿರು. ಈ ಮನೇಲಿ ದೊಡ್ಡವರು ಅಂತ ಒಬ್ರಿದ್ದಾರೆ, ಅದ್ ನೆನ್ಪಿರ್ಲಿ ಇವ್ರಿಗೆ. ಅಪ್ಪ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಇವ್ರುಗಳ ಆಟಗಳು ಯಾಕೋ ಅತಿ ಆಗ್ತಿದೆ. ದೀಪ ಅಡ್ಡ ಬಂದ್ಲು ಅಂತ ಅವಳನ್ನ ಅಪಶಕ್ನ ಅಂದ್ರು. ದೀಪಂಗೂ ಅವ್ರು ಅಡ್ಡ ಬಂದ್ರು. ಅವಳು ಅದೇ ಮಾತಾಡಿದ್ರೆ ಇವ್ರ ಮರ್ಯಾದೆ ಏನಾಗ್ತಿತ್ತು? ಅದಕ್ಕೆ ಏನ್ ಮಾತಾಡಿದ್ರು ಅಂತ ಈ ರೀತಿ ಮಾತಾಡ್ತಾ ಇದೀಯಾ? ದೀಪ ಹತ್ರ ಇವ್ರು ನಡ್ಕೊಂಡಿದ್ದು ತಪ್ಪು ತಾನೆ? ಅದ್ರ ತಪ್ಪೇನಿದೆ? ಅದಕ್ಕೆ ಏನೋ ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗ್ಬೇಕಾರೆ ಅವ್ರು ಯಾಕೆ ಅಡ್ಡ ಬರಬೇಕು? ಅದು ಅಲ್ಲದೆ ಕಾಣ್ದೇ ಇರೋ ಥರ ಗುದ್ದುತ್ತಾರಲ್ಲ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾಳೆ, ಅದಕ್ಕೆ ಕ್ಷಮೆ ಕೂಡ ಕೇಳಿದಾಳೆ. ನಿನ್ನ ದೃಷ್ಟಿಲಿ ಅವ್ರು ಈ ಮನೆ ಸೊಸೆ ಆಗಿರ್ಬೋದು, ಆದ್ರೆ ನನ್ನ ಅದಕ್ಕೆ ದೃಷ್ಟಿಲಿ ಅವ್ರು ಯಾವತ್ತೂ ಈ ಮನೆ ಸೊಸೆ ಆಗೋಕ್ಕಾಗಲ್ಲ. ನೀನ್ ಬೇಕಾದ್ರೆ ಅವ್ರನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸ್ಕೊ, ಹಾಗಂತ ಅದನ್ನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬೇಡ. ಈ ಆಟಿಟ್ಯೂಡ್ಗಳನ್ನೆಲ್ಲ ಬಿಟ್ಟು ಸಂಬಂಧಗಳನ್ನ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಚಿರು. ಅದನ್ನ ಅರ್ಥ ಮಾಡ್ಕೊ ಪ್ಲೀಸ್ ಅಚ್ಚು, ಯಾಕೆ ಈ ವಿಷಯ ದೊಡ್ಡದು ಮಾಡ್ತಾ ಇದೀಯ? ಜೇನ್ ಗೂಡಿಗೆ ಕಲ್ಲು ಹೊಡೆದೋರಿಗೆ ಮಾತ್ರ ಜೇನ್ ಕಚ್ಚುತ್ತೆ ಅನ್ನೋದು ಸುಳ್ಳು. ತಪ್ಪು ಮಾಡದೆ ಸುಮ್ಮನೆ ನಿಂತವರಿಗೂ ಜೇನ್ ಕಚ್ಚುತ್ತೆ ಚಿರು. ಇವ್ರ ಮುಂದೆ ನನಗೆ ಅತ್ತಿಗೆಗೆ ಅವಮಾನ ಮಾಡ್ಬೇಕಂತಾನೆ ಈ ರೀತಿ ಮಾತಾಡ್ತಾ ಇದೀಯ? ಇಲ್ಲಿ ನಿಮ್ಗೆ ಯಾರು ಅವಮಾನ ಮಾಡ್ತಿಲ್ಲ, ನೀವೇ ದೀಪಂಗ್ ಅವಮಾನ ಮಾಡ್ತಿರೋದು. ಇದನ್ನೆಲ್ಲ ಕೇಳಿಸ್ಕೊಂಡು ಇವಳು ಸುಮ್ಮನೆ ಇರ್ಬೋದು, ನಾನು ಸುಮ್ಮನೆ ಇರಲ್ಲ. ತಪ್ಪು ಯಾರೇ ಮಾಡಿದ್ರು ಅದನ್ನ ಖಂಡಿಸ್ಬೇಕಾಗಿರೋದೇ ಧರ್ಮ. ಅಚ್ಚು, ಇದು ನಿಜವಾಗ್ಲೂ ಅತಿ ಆಯ್ತು. ಚಿರು, ಕಾಮ್ ಡೌನ್. ನೀನೇನಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು. ನಮ್ಮ ಮಾತು ಕೇಳಲ್ಲ ಅಂತ ಗೊತ್ತಿದ್ರು ಅವ್ರ ಹತ್ರ ಮಾತಾಡೋದಾಗ್ಲಿ ಆರ್ಗ್ಯೂ ಮಾಡೋದಾಗ್ಲಿ ಸುಮ್ಮನೆ ಟೈಮ್ ವೇಸ್ಟ್, ಯೂಸ್ ಇಲ್ಲ. ಬಾದೀಪ ಸೌಂದರ್ಯ, ಲೇಟ್ ಆಗುತ್ತೆ, ಹೊರಡೋಣ. ಹಾಂ ಅಣ್ಣ, ಬರ್ತೀನಿ. ಚಿರು, ನಾನು ಹೋಗಿ ಬರ್ತೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.